ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2025 ನವೆಂಬರ್ ತಿಂಗಳ 2ನೇ ತಾರೀಕಿನ ಭಾನುವಾರದ ದೇವರ ವಾಕ್ಯವು ಬಲಕ್ಕೆ ಕಾರಣ. ನಿಮಗಿಂತ ದೊಡ್ಡ ಮತ್ತು ಬಲಿಷ್ಠ ಜನಾಂಗಗಳನ್ನು ನಿಮ್ಮ ಎದುರಿನಿಂದ ಹೊರಡಿಸಿ ನಿಮ್ಮನ್ನು ಒಳಗೆ ಕರೆದುಕೊಂಡು ಬಂದು ಇಂದಿನಂತೆ ಅವರ ದೇಶವನ್ನು ನಿಮಗೆ ಸ್ವಾಸ್ಥ್ಯವಾಗಿ ಕೊಡುವುದಕ್ಕೆ. ಧರ್ಮೋಪದೇಶ ಕಾಂಡ 4:38. ದೇವರು ಇಸ್ರೇಲ್ ಜನರನ್ನು ಬಲಪಡಿಸಿ ಐಗುಪ್ತದಿಂದ ಹೊರಗೆ ಕರೆತಂದಿದ್ದಕ್ಕೆ ಮತ್ತು ಒಂದು ಕಾರಣವಿತ್ತು. ಅವರು ಕಾನಾನ್ ದೇಶವನ್ನು ಆನುವಂಶಿಕವಾಗಿ ಪಡೆಯುವಂತೆ ಅವರು 7 ರಾಷ್ಟ್ರಗಳನ್ನು ಮತ್ತು 31 ರಾಜರನ್ನು ಜಯಿಸಬೇಕಿತ್ತು. ಮತ್ತು ಅವರ ಪೂರ್ವಜ ಅಬ್ರಹಾಮನು ನಡೆದಾಡಿದ ಭೂಮಿಯ ಪ್ರತಿಯೊಂದು ಭಾಗವನ್ನು ಸ್ವಾಧೀನಪಡಿಸಿಕೊಳ್ಳಬೇಕಾಗಿತ್ತು. ಆ ಉದ್ದೇಶಕ್ಕಾಗಿ ಕರ್ತನು ಅವರನ್ನು ಬಲಶಾಲಿ ಮತ್ತು ಧೈರ್ಯಶಾಲಿಗಳನ್ನಾಗಿ ಮಾಡಲು ನಿರ್ಧರಿಸಿದನು. ಇಂದು ನಮ್ಮ ಮುಂದೆ ನಮ್ಮ ಸ್ವರ್ಗೀಯ ಕಾನಾನಿದೆ, ಹೊಸ ಜೆರುಸಲೇಮ್, ಚಿಯೋನ್ ಪರ್ವತ, ಸ್ವರ್ಗದ ಶಾಶ್ವತ ರಾಜ್ಯ. ಇದನ್ನು ಆನುವಂಶಿಕವಾಗಿ ಪಡೆಯಲು ನಮ್ಮನ್ನು ತಡೆಯಲು ಪ್ರಯತ್ನಿಸುವ ಶತ್ರುವಿನ ಪ್ರತಿಯೊಂದು ಶಕ್ತಿಯನ್ನು ನಾವು ಜಯಿಸಬೇಕು. ನಾವು ಸ್ವರ್ಗೀಯ ಕ್ಷೇತ್ರಗಳಲ್ಲಿ ದುಷ್ಟಶಕ್ತಿಗಳ ಸಮೂಹಗಳ ವಿರುದ್ಧ ಯುದ್ಧ ಮಾಡಿ ಜಯಗಳಿಸಬೇಕು. ನಾವು ಸೈತಾನನಿಗಿಂತ ಬಲಶಾಲಿಯಾಗಿರಬೇಕು. ಅವನನ್ನು ಬಂಧಿಸಬೇಕು ಮತ್ತು ಅವನು ಕದ್ದದ್ದನ್ನು ಮರಳಿ ಪಡೆಯಬೇಕು. ಕರ್ತನು ಇಸ್ರೇಲ್ಯರನ್ನು ಬಲಪಡಿಸಲು ಅರಣ್ಯದ ಮೂಲಕ ಕರೆದೊಯ್ದನು. ಅವರು ಗುಲಾಮರಾಗಿದ್ದಾಗ ಅವರು ಲೋಕದ ಆಹಾರವನ್ನು ತಿಂದಿದ್ದರು. ಆದರೆ ಅರಣ್ಯದಲ್ಲಿ ಆತನು ಅವರಿಗೆ ದೇವದೂತರ ಆಹಾರವನ್ನು ಕೊಟ್ಟನು, ಸ್ವರ್ಗದಿಂದ ಬಂದ ಮನ್ನಾ. ಆತನು ಅವರನ್ನು ಕಾಡು ಕೋಣದಂತೆ ಬಲಪಡಿಸಿದನು. ದೇವರು ಅವರನ್ನು ಐಗುಪ್ತದಿಂದ ಹೊರಗೆ ಬರಮಾಡುತ್ತಾನೆ. ಅವನಿಗೆ ಕಾಡು ಕೋಣದಂತೆ ಬಲವಿದೆ. ಆತನು ತನ್ನ ಶತ್ರುಗಳಾದ ಜನಾಂಗಗಳನ್ನು ದಹಿಸಿಬಿಡುವನು. ಅವರ ಎಲುಬುಗಳನ್ನು ಮುರಿದು ತನ್ನ ಬಾಣಗಳಿಂದ ಅವರನ್ನು ಚುಚ್ಚುವನು. ಸಂಖ್ಯೆಗಳು 24:8 ಎಂದು ಸತ್ಯವೇದವು ಹೇಳುತ್ತದೆ. ಭೂಮಿಯ ಮೇಲಿನ ಎಲ್ಲ ಪ್ರಾಣಿಗಳಲ್ಲಿ ಕಾಡು ಎತ್ತು ಅಂದರೆ ಖಡ್ಗಮೃಗವು ಅದರ ಅಗಾಧ ಶಕ್ತಿಗೆ ಹೆಸರುವಾಸಿಯಾಗಿದೆ. ಯಾವುದೇ ಸಿಂಹ, ಹುಲಿ ಅಥವಾ ಆನೆ ಅದರ ವಿರುದ್ಧ ನಿಲ್ಲಲು ಸಾಧ್ಯವಿಲ್ಲ. ಪ್ರಿಯರೇ, ನಿಮ್ಮ ಆಂತರಿಕ ಮನುಷ್ಯನನ್ನು ಈ ಬಲವಾದ ಕಾಡು ಎತ್ತಿನಂತೆ ನೋಡಿ. ಕರ್ತನು ಈಗಾಗಲೇ ತನ್ನ ಮಹಾಶಕ್ತಿಯನ್ನು ನಿಮ್ಮ ಮೇಲೆ ಸುರಿಸಿದ್ದಾನೆ. ಒಮ್ಮೆ ಉಪವಾಸ ಪ್ರಾರ್ಥನೆಯ ಸಮಯದಲ್ಲಿ ಒಬ್ಬ ದುರ್ಬಲ ವೃದ್ಧ ಮಹಿಳೆ ಬಂದು ದೇವರ ಸೇವಕನ ಮುಂದೆ ಮಂಡಿಯೂರಿದರು. ಅವಳ ದೌರ್ಬಲ್ಯವನ್ನು ನೋಡಿ ದೇವರ ಸೇವಕನು ಅಂತಹ ಸ್ಥಿತಿಯಲ್ಲಿ ಅವಳು ಹೇಗೆ ಉಪವಾಸ ಮತ್ತು ಪ್ರಾರ್ಥನೆ ಮಾಡಬಹುದೆಂದು ಆಶ್ಚರ್ಯಪಟ್ಟನು. ಆದರೆ ಆ ಮಹಿಳೆಯ ಆಂತರಿಕ ಅಸ್ತಿತ್ವವನ್ನು ನೋಡಲು ಕರ್ತನು ತನ್ನ ಕಣ್ಣುಗಳನ್ನು ತೆರೆದನು. ಅವಳು ಒಬ್ಬ ಪ್ರಬಲ ಯೋಧಳಂತೆ ಪ್ರಕಾಶಮಾನವಾಗಿ ಉರಿಯುತ್ತಿರುವ ಕತ್ತಿಯನ್ನು ಹಿಡಿದು ಕಾಡುಕೋಣದ ಬಲದಿಂದ ತುಂಬಿದ್ದಳು. ಆಂತರಿಕ ಶಕ್ತಿಯ ಮೂಲಕ ಅವಳು ಆತ್ಮದಲ್ಲಿ ಯುದ್ಧ ಮಾಡಿದಳು ಮತ್ತು ಕತ್ತಲೆಯ ಶಕ್ತಿಗಳ ಮೇಲೆ ಜಯಗಳಿಸಿದಳು. ದೇವರ ಪ್ರಿಯ ಮಗುವೆ, ನಿನ್ನೊಳಗಿರುವಾತನೇ ದೊಡ್ಡವನು. ಆತನ ಬಲದಲ್ಲಿ ನೀನು ಮಹಾ ಯೋಧನೆಂದು ನಂಬು. ಮತ್ತಷ್ಟು ಹೆಚ್ಚಿನ ಧ್ಯಾನಕ್ಕಾಗಿ ವಚನ. ನಿನ್ನ ಕೆರಗಳು ಕಬ್ಬಿಣ ಮತ್ತು ತಾಮ್ರದಿಂದ ಮಾಡಲ್ಪಟ್ಟಿರುತ್ತದೆ. ನಿನ್ನ ಜೀವಿತಾವಧಿಯಂತೆಯೇ ನಿನ್ನ ಬಲವು ಇರುವುದು. ಧರ್ಮೋಪದೇಶ ಕಾಂಡ 33:25. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.